ಹಳ್ಳಿ ಕಾರು ಉಳಿಸಿ ಎಲ್ಲ ತಗೊಂಡ್ಬಿಡ್ಕತ್ತಿದ್ದಾರೆ. ಎಲ್ಲೇ ಹಳ್ಳಿ ಕಾರು ಉಳಿದು ಈ ಥರ ಆದರೆ ಎಲ್ಲೂ ಉಳ್ಕೊಳ್ಳಲ್ಲ. ನಮಸ್ತೆ. ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಮೂಗೂರು ಗ್ರಾಮದಿಂದ ಬಂದಿರೋದು ನಾವು ಮುಡ್ತಾರೆ ಪಾರ್ವತಮ್ಮನ ಜಾತ್ರೆಗೆ. ಇಲ್ಲಿ ಜಾತ್ರೆ ಈ ಸತೇನಂತ ಇಂಪ್ರೂವ್ ನಡೀತಾ ಇಲ್ಲ. ಎಲ್ಲ ಹಣ ಜಾಸ್ತಿ, ದನ ರೈಟ್ ಜಾಸ್ತಿ, ಅದರಿಂದ ಯಾರೂ ಮುಖ ಕೊಡ್ತಾ ಇಲ್ಲ. ಯಾರೋ ಬಡ ರೈತ ಕಟ್ತಾನೆ ಅಂತಂದರೆ ಅವನಿಗೆ ಕೊಡೋಕ್ಕೆ ಈ ಎತ್ತು ಕಟ್ಕೊಂಡು 6 ಲಕ್ಷ 7 ಲಕ್ಷ ಹೇಳಿದ್ರೆ ಯಾರು ತಗೋತಾರೆ? ಯಾರೂ ತಗೊಳ್ಳಲ್ಲ. ಒಂದು ಲೆಕ್ಕಾಚಾರವಾಗಲಿ ಒಂದು 5 ಲಕ್ಷದೊಳಗೆ ವ್ಯಾಪಾರ ಆದರೆ ಯಾರು ತಗೋತಾರೆ. ಅದು ಬಿಟ್ಬಿಟ್ಟು ಇವರು ತಮ್ಮ ಸೋಕಿ ಮಾಡೋಕ್ಕೆ ಸಲುವಾಗಿ 8 ಲಕ್ಷ 9 ಲಕ್ಷ ಹೇಳಿದ್ರೆ ಯಾರೂ ತಗೊಳಕ್ಕೆ ಬರೋದಿಲ್ಲ. ಆದ್ದರಿಂದ ದಯವಿಟ್ಟು ಕಮ್ಮಿಯಾಗಿ ರೈತರಿಗೆ ದನ ಕೊಟ್ಟು ಮುಂದಕ್ಕೆ ಹೆಚ್ಚಿಸ್ಬೇಕು ಅಂದರೆ ಹಳ್ಳಿ ಕಾರು ಉಳಿಸಿ ಎಲ್ಲ ತಗೊಂಡ್ಬಿಡ್ಕತ್ತಿದ್ದಾರೆ. ಎಲ್ಲೇ ಹಳ್ಳಿ ಕಾರು ಉಳಿದು ಈ ಥರ ಆದರೆ ಎಲ್ಲೂ ಉಳ್ಕೊಳ್ಳಲ್ಲ. ಆಮೇಲೆ ಇವತ್ತಿನ ದಿನ ಎಲ್ಲ ಚೇನು, ಉಂಗುರ, ವಾಚು ಅದು ಹಾಕೊಂಡು ಸೋಕಿ ತೋರಕ್ಕೆ ಬರಬೇಡ್ರಿ ಯಾರು. ಲಬ್ಬ ಪಂಚ ಉಟ್ಕೊಂಡು ಚಡ್ಡಿ ಇಟ್ಕೊಂಡು ತೊಪ್ಪತ್ತಳ್ಳನಗೆ ಕಷ್ಟ ಗೊತ್ತಿರೋದು. ನಿಮ್ಮಂಥ ಉಂಗುರ ವಾಚ್ ಹಾಕೊಂಡವ್ರಿಗೆ ಗೊತ್ತಾಗಲ್ಲ ಅದು. ಏನಾದ್ರು ಚೇರ್ ಹಾಕೊಂಡು ಕೂತ್ಕೊಳ್ಳೋಕ್ಕೆಲ್ಲ. ಆದ್ದರಿಂದ ದಯವಿಟ್ಟು ಲೆಕ್ಕಾಚಾರವಾಗಿ ಹೇಳಿ ಜನಗಳಿಗೆ ಬೆಲೆನ. ಯಾವನ ಹುಡುಗ ಒಬ್ಬ ಬಂದರೆ ಅವು ಎತ್ಕೊಳ್ಳೋಕೆ ಹೋದ್ರೆ 8 ಲಕ್ಷ ಅಂದರೆ ಆ ಹುಡುಗ ಎಲ್ಲಿ ನಿಂತ್ಕೊತಾನೆ? ವ್ಯಾಪಾರ ಮಾಡೋಕ್ಕಾಯ್ತು ಅವ್ನ ಕೈಲಿ? ವ್ಯಾಪಾರ ಕೊಡೋಕ್ಕಾಗಲ್ಲ. ನಿಮ್ಮ ಕೈಲೂ ಕೊಡೋಕ್ಕಾಗಲ್ಲ, ಅವ್ರ ಕೈಲೂ ಕೊಡೋಕ್ಕಾಗಲ್ಲ. ಒಂದು 10-20 ಲಕ್ಷ 10 ಲಕ್ಷ 5 ಲಕ್ಷ ಸೈಟೇ ಬರ್ತಾವೆ. ಈಗ ಸೈಟ್ ತಕ್ಕಂದ್ರೆ ಮಕ್ಳಿಗೆ ಅವ್ನು ಮುಂದಕ್ಕೆ ಮದುವೆಯಾಗಿ ಮಕ್ಳು ಹುಟ್ಟಿಸ್ರೆ ಮಕ್ಳಿಗೆ ಉದ್ಯೋಗ ಏನಾರು ಆಯ್ತೆ. ಹಳ್ಳಿ ಕಾರು ಕಟ್ಕೊಂಡು ಏನು ಮಾಡೋದವ? ಅದರಿಂದ ಹಳ್ಳಿ ಕಾರು ಉಳಿಸಿನವರು ನೀವು ದಯವಿಟ್ಟು ಯಾರಾದ್ರೂ ಅಚ್ಚುಕಟ್ಟಾಗಿ ಬಂದವ್ರಿಗೆ ಮರ್ಯಾದೆ ಕೊಟ್ಟು ಲೆಕ್ಕಾಚಾರವಾಗಿ ದನ ಕೊಡ್ರಿ. ಒಂದಿರಲ್ಲ ಎಡೆಯರ ಕಟ್ತಾರೆ. ನೀವು ಅದು ಬಿಟ್ಬಿಟ್ಟು ಇನ್ನು ಚಪ್ರ ಹಾಕಿಸ್ಕೊಳ್ಳೋದು ಯಾವುದಕ್ಕೆ? ನಮ್ಮ ಸೊಕ್ಕಿಗೆ, ಬಸಪ್ಪನ ಸೊಕ್ಕಿಗೆಲ್ಲ ಅದು ನಮ್ಮ ನೋಟಕ್ಕೆ ಚಪ್ರ ಹಾಕೋದು. ಅದರೊಳಗೆ ಕಟ್ಕೋಬೇಕಾದ್ರೆ ಎತ್ತ 6 ಲಕ್ಷ 8 ಲಕ್ಷ ಹೇಳ್ಬಿಟ್ರೆ ಯಾರು ಬಂದು ಕೇಳಿದ್ರು? ನಮ್ಮ ಸೋಕಿಗೆ ನಾವು ಹಾಕಿಸ್ಕೊಂಡಿರೋದು. ಚಪ್ರ ಬಿಟ್ಟಾಕ್ರಿ, ನಿಮ್ಮ ಟೇಬಲ್ ಬಿಟ್ಟಾಕ್ರಿ, ಇರೋ ಲೆಕ್ಕಾಚಾರದ ದನ ಕೊಡ್ರಿ ಜನಗಳಿಗೆ. ಅದರಿಂದ ನಾನು ಹೇಳ್ತಾ ಇರೋದು ಇಷ್ಟೇ, ಯಾರಿಗಾದರೂ ದಯವಿಟ್ಟು ಜನನ ಎದುರಿಸ್ಬೇಡ್ರಿ. ಮುಂದಕ್ಕೆ ನೀವು ಮಾಡ್ತಾ ಇರೋದೆಲ್ಲ ತಪ್ಪು. ಈಗ ಎಲ್ಲ ನೀವು ಹೊರಗಡೆ ಯಾರು ಹೋಗಿ ಕಟ್ತಾ ಇದ್ದೀರಲ್ಲ ಅವರೆಲ್ಲ ದೊಡ್ಡದಾಗಿ ಮಾಡ್ತಾ ಇದ್ದೀರಲ್ಲ ಅವರೆಲ್ಲ ಎಷ್ಟೆಷ್ಟು ಕಾಲಿಂದ ಕಟ್ಟಿದಿರಿ ದನನ. ಹೊಸ್ದಾಗಿ ಕಟ್ಟಿರೋರು ನೀವು ಎಲ್ಲ ಈ ಥರ ಮುಗಿಬಿಟ್ರೆ ಜನ ಏನನ್ಬೇಕು ತಿಳ್ಕೊಂಡಿರ್ಬೇಕು. ಪಾಪ ಬಡ ರೈತ ಯಾವನೋ ಒಬ್ಬ ಅದರಲ್ಲಿ ಇಟ್ಟು ಕೂಲಿ ಮಾಡ್ಕೊಂಡು ಗೀರ ಹೊಡ್ಕೊಂಡು ಕಂಬಳ ಗೈತಿದ್ದ, ಅದನ್ನು ಮುರಿದ್ರಿ. ಟ್ಯಾಕ್ಟರ್ ಬತ್ತು, ಟಿಲ್ಲರ್ ಬತ್ತು, ಏರು ಇಲ್ಲದಾಗ ಅದು. ಅದ್ರ ಮಧ್ಯದಲ್ಲಿ ಬೇರೆ ಹಳ್ಳಿ ಕಾರು ಉಳಿಸಿ. ಎಲ್ಲಿ ಉಳಿಸ್ತಾರೆ ಹಳ್ಳಿ ಕಾರು ಉಳಿ ಅಂತ ಸಂಧ್ಯಾದ ಎಲ್ಲಿ ಕೊಟ್ಟಿದ್ದೀರಿ ನೀವು? ಯಾರೂ ಕೊಡ್ತಾ ಇಲ್ಲ. ಇವತ್ತು ಲೆಕ್ಕಾಚಾರದಲ್ಲಿ ನೀವು ಯಾವನೇ ಎಷ್ಟಕ್ಕೆ ಮಾರಲಿ 5 ಲಕ್ಷಕ್ಕೆ ಮಾರ್ಬಿಟ್ರೆ ಅದ್ರ ಗುಂಡು ಬೀಳಗಂಟ ಪುನಃ ಕೆಳಕ್ಕೆ 1 ಲಕ್ಷಕ್ಕೆ ಬರೋದು. 5 ಲಕ್ಷ ತಿದ್ರೂ ಕೊನೆಗೆ ಬರೋದೇ 1 ಲಕ್ಷಕ್ಕೆ ಅದು. ಅಂಥ ದನ ನೀವು 8 ಲಕ್ಷ 9 ಲಕ್ಷ ಹೇಳಿದ್ರೆ ಯಾರು ತಗೊಂಡ್ರು? ಮಾಡೋಕ್ಕೆ ತಾನೇ ಸಾಧ್ಯನಾ? ಏನು ಬೂಸದ ರೈಟು, ನಿಮ್ಮ ಇಂಡಿಯಾ ರೈಟು, ನಿಮ್ಮ ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಯಾವ ರೈತ ಕಟ್ಕೊಂಡು ಬದುಕೋಕ್ಕಾಗದ್ದು? ಅದೇ ಅವ್ನಿಗಿರೋದು 1 ಎಕರೆ 2 ಎಕರೆನ ಮಾರ್ಬಿಟ್ಟು ಇದನ್ನ 1 ವರ್ಷ 3 ವರ್ಷ ಮಾಡ್ಬಿಟ್ಟು ಸೋಕಿನ ಎಲ್ಲ ಒಳೆಗೆ ಬಿದ್ಕೋಬೇಕಾಯ್ತೆ. ನೀವು ಆಟಗಳು ನೋಡಿದ್ರೆ ಯಾರು ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕೈ ಮುಗಿತೀವಿ. ಸಣ್ಣ ಬಡ ರೈತರಿಗೆ ಒಂದೊಂದು 2 ದನ ಕೊಡ್ರಿ ಕರೆಕ್ಟ್ ಬೆಲೆಗೆ. ಅದು ಬಿಟ್ಟು ನೀವೇ ಮಡಿಕೊಂಡು ಮೇಯಿಸ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ಮಾಡಿಸ್ಬಿಟ್ಟು ಅವ್ರ ಮನೇಲಿ ಹೋದರೆ ಒಂದು ತಿಂಡಿ ಹಾಕೋಕ್ಕಾಗಲ್ಲ, ಒಂದು ಬೂಸ ಹಾಕೋಕ್ಕಾಗಲ್ಲ. ಅಪ್ಪಪಟ್ಟು ದುಡ್ಡು ಕೊಟ್ಟು ತರೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಹೇಳ್ತಾನೆ, ಯಾರ್ಯಾರು ಏನಾರು ನಿಮ್ಮ ಸೋಕಿ ಹೆಂಗ್ಯಾರು ಮಾಡ್ಕೊಳ್ಳಿ. ನೀವು ಚಪ್ರನಾರು ಹಾಕಿಸ್ಕೊಳ್ಳಿ, ಮಂಚನಾರು ಹಾಕಿಸ್ಕೊಳ್ಳಿ, ಕುರ್ಚಿನಾರು ಹಾಕಿಸ್ಕೊಳ್ಳಿ, ಲೇಡೀಸ್ನ ತಗೊಂಡು ಕುಣಿಸ್ಕೊಳ್ಳಿ, ಅದು ಬೇಕಿಲ್ಲ. ನೀವು ಮಾಡ್ತಾ ಇರೋದಂಥ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡಿರಿ, ಲೆಕ್ಕಾಚಾರವಾಗಿ ಮಾಡಿರಿ. ಯಾಕೆ ಸುಮ್ಮನೆ ಇಲ್ಲದನ್ನೆಲ್ಲ ಉಡ್ಸಿ ಜನನೆಲ್ಲ ಹಾಳು ಮಾಡ್ತಿದ್ದೀರ? ರೈತರು ಉಳಿಸಿದ ಅದು ಇಂಥದ್ದು ಹಳ್ಳಿ ಕಾರು ಎಲ್ಲಿಂದ ಹಳ್ಳಿ ಕಾರು ಉಳಿದು? ಹಳ್ಳಿ ಕಾರು ಇವತ್ತೇನು ಹುಟ್ಟಿರೋದಲ್ಲ, ಅದು ನಮ್ಮ ತಾತನ ಮುತ್ತಾತಿಂದ ಹುಟ್ಟಿರೋದು. ಈಗ ಹೊಸಸ್ತಾಗ ನಿಮ್ಮ ರಾಜಕೀಯ ಮಾಡ್ಕೊಂಡು ಹಳ್ಳಿ ಕಾರಕ್ಕೆ ಹುಡ್ತಾವೆ ನಾನು, ಈ ಹಳ್ಳಿ ಕಾರು ಹುಡ್ತಾವೆ ನಾನು. ಹಳ್ಳಿ ಕಾರು ಅಂತೂ ಏನು ಯಾರಿಗೆ ಗೊತ್ತಿತ್ತು? ಹಳ್ಳಿ ಕಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಿಂದಿನಿಂದ ಎಲ್ಲರಿಗೂ ಗೊತ್ತಿತ್ತು. ಹಿಂದಿನ ಕಾಲದವರೆಲ್ಲ ಕಟ್ತಿದ್ರು, 2 3 4 ಕೇರ್ ಕಟ್ತಿದ್ರು. ಅವ್ರ ಮಕ್ಕಳು ಮಟ್ಟಕ್ಕೆ ಬಂದಿದ್ರು. ಈಗ ನೀವೆಲ್ಲ ಸೇರ್ಕೊಂಡು ಅವ್ರನ್ನೆಲ್ಲ ಮನ ಮುರಿದಾಕ್ತಿದ್ದೀರಿ. ಮುರಿಬೇಡಿ ಅದನ್ನ. ಮುಂದಕ್ಕೆ ನಡ್ಕೋಮಟ್ಟ ಮಾಡಿ. ಒಂದೊಂದು ಜಾತ್ರೆ ಒಂದೊಂದು ಥರ ನಡೀತಾ ಇದೆ. ಈಗ ಚುಂಚಿನ ಕಟ್ಟೆ ವ್ಯಾಪಾರ ಎತ್ಕೊಂಡ್ಬಿಟ್ಟು ಮುಡ್ತಾರೆಲ್ಲ ತಗೊಂಬಂದು ಗುಡ್ಡ ಹಾಕೊಂಡ್ರು. ಮುಡ್ತಾರಲ್ಲಿ ವ್ಯಾಪಾರನೇ ಇಲ್ವಲ್ಲ, ಏನು ಮಾಡೋದು ಅವನು? ಈಗ ತಗೊಂಡು ವರ್ಷ ಗಂಟೆ ಹುಲ್ಲೆಲ್ಲ ಹಾಕ್ತಾನೆ. ಒಂದು ಗಂಟೆ ಹುಲ್ಲು 200 ರೂಪಾಯಿ 250 ರೂಪಾಯಿ ಬೀಳುತ್ತೆ ಮೆದಾಕಗಂಟ. ಅದನ್ನು ಅರ್ಥ ಮಾಡ್ಕೊಂಡು ಹೊಸ್ದಾಗಿ ಸೋಕಿ ಮಾಡೋರು ಮಾಡ್ಕೊಂಡು ನಿಮ್ಮ ಕೈ ಬಿಟ್ಬಿಡಿ. ದಯವಿಟ್ಟು ಬಡವ್ರ ಬಗ್ಗೆ ಕಟ್ಕೊಂಡು ಉದ್ಧಾರ ಆಗಲಿ. ಏನಪ್ಪ ಹೇಳೋದ್ರಲ್ಲಿ ಏನೋ ತಪ್ಪಿದ್ರೆ ನಿಮ್ಮ ಸೋಕಿ ಮಾಡ್ಬೇಕು ತಾನೆ. 4 ಲಕ್ಷ 8 ಲಕ್ಷ ಕೊಟ್ಕೊಂಡು ನೀವು ಚಪ್ರದ ಕಟ್ಟಾಕ ನಿಮ್ಮ ಸೋಕಿ ಮಾಡ್ಕೊಂಡು ಮನೆಗೆ ಹೋಗಿ. ಸುಮ್ಮನೆ ಯಾಕೆ ಇವೆಲ್ಲ ಕಿತ್ತಾಟ ಕಿರಾಟ ಕೊಟ್ಟು ಸಣ್ಣ ರೈತರನ್ನೆಲ್ಲ ಹಾಳು ಮಾಡ್ಬಿಡ್ತಿದ್ದೀರಾ? ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೂ. ದಯವಿಟ್ಟು ಉಳಿಸಿ. ಎಲ್ಲಿ ಉಳಿಸ್ತಾರೆ? ಯಾರು ಉಳಿಯಲ್ಲ. ಮಕ್ಕಳೆಲ್ಲ ಹಾಳಾಗೋಯ್ತವೆ ನಿಮ್ಮಿಂದಾಡಿ. ಅವ್ರು 8 ಲಕ್ಷದವ್ರು ಕಟ್ಟಿದಾರೆ ಅಂತ ಕಣೆ, ನಾವು 9 ಲಕ್ಷದವ್ರು ಕಟ್ಬೇಕು ಕಣೆ ಅಂದರೆ 1 ಎಕರೆ ಮಾರ್ಬಿಡ್ಬೇಕು.
ಇದ್ರ ಮಂಗ್ ಸೋತೈತೀನಿ ಅಂತಾನೆ ಒಳಗೆ ಬಿದ್ದು. ಅದರಿಂದ ನಾವು ಏನು ಮಾಡ್ತಾ 1 ಎಕರೆ ಮಾರ್ಬಿಟ್ಟು ಒಂದು ತಗೊಂಬರ್ಬೇಕು. ಅದೆಲ್ಲ ಮಾಡಬೇಡಿ ದಯವಿಟ್ಟು. ಮುಂದಕ್ಕೆ ಬೆಳೆಯವ್ರಿಗೆ ಅನುಕೂಲವಾಗಿ ಮಾಡೋ ರೀತಿಯಲ್ಲಿ ಯಾರೇ ಆದರೂ ಒಳ್ಳೆಯವನೇ ಆಗಲಿ ಕೆಟ್ಟವನೇ ಆಗಲಿ ಒಂದು ತಾಳ್ಮೆಯಿಂದ ಇರಿ. ಗಲಾಟೆಗಳು ಮಾಡ್ಕೊಳ್ಬೇಡ್ರಿ. ಗಲಾಟೆ ಮಾಡ್ಕೊಂಡು ಯಾರೂ ಉದ್ಧಾರ ಆಗಿಲ್ಲ. ನಿಮ್ಮ ಸ್ವಾಯತ್ತಕ್ಕೆ ಯಾತಕ್ಕೆ ಗಲಾಟೆ ಮಾಡ್ಕೊತೀರಾ? ಅದರಿಂದ ಏನು ಸಿಗುತ್ತೆ ನಿಮಗೆ? ನಿಮ್ಮ ಮನ ಕಾಸು ಕೇಡು ತಳವು ಬಿಡು ಅಂತಾರಲ್ಲ ಹಂಗೆ ಆಯ್ತದೆ. ಅದನ್ನು ಬುಟ್ಟ ಹಾಕಿ. ಅದರಿಂದ ನಾನು ಹೇಳ್ತಾ ಇರೋದಂತ ಈ ಮುಡ್ತಿರ ಜಾತ್ರೆ ಒಳಗೆ ಈ ವರ್ಷ ದೊಡ್ಡೆತ್ತು ಅಂತ ಯಾವ ಮಾರಿದಾವೆ ತೋರಿ ಬನ್ನಿ. ಯಾರು ತಗೊಂಡಿದ್ದಾರೆ? 8 ಲಕ್ಷ 10 ಲಕ್ಷ 20 ಲಕ್ಷ ಹೇಳ್ತಿದ್ರಲ್ಲ, ಯಾರು ಒಂದು ಎತ್ತ ಈಚೆಗೆ ಚಪ್ಪರಿಂದ ಈಚೆಗೆ ಬಿಡಿಸಿ ವ್ಯಾಪಾರ ಕೂತಿದ್ದಾರೆ ಹೇಳಿ? ನಿಮ್ಮಿಂದ ಅವ್ರಿಗೆ ಹೋಗ್ಬೇಕು, ಅವರಿಂದ ನಿಮಗೆ ಬರಬೇಕು. ಇಷ್ಟೇ ಬಿಟ್ಟರೆ ಇನ್ಯಾವುದೂ ನಡೆಯಲ್ಲ ಜಾತ್ರೆಯಲ್ಲಿ. ಅದರಿಂದ ಬಡ ರೈತರಿಗೆ ಯಾರು ನೋವು ಕೊಡೋಕೆ ಹೋಗಬೇಡಿ. ಒಳ್ಳೆ ಥರವಾಗಿ ಜಾತ್ರೆ ಮಾಡ್ಬೇಕು ತಾನೆ ಮಾಡ್ಕೊಳ್ಳಿ. ನೀವು ಮಾಡಬೇಡಿ ಅಂತ ನಾವು ಹೇಳಲ್ಲ. ನಿಮ್ಮ ಹಣಕಾಸು ಇದ್ದರೆ ನಿಮ್ಗೆ ಒಳ್ಳೆಯದು, ನೀವು ಮಾಡಿ. ದರ್ಬಾರಾಗಿ 4 ಜನಕ್ಕೆ ಉಣ್ಣಕ್ಕಿಕ್ಕಿ ಎಲ್ಲನೂ ಮಾಡಿ. ಆದರೆ ಬಂದಾಗ ಗೊತ್ತಲ್ಲಿ ಬುಟ್ಟು ಈಚೆಗೆ ಬಿಟ್ಟಾಗ ಒಂದು ಲೆಕ್ಕಾಚಾರವಾಗಿ ವ್ಯಾಪಾರ ಹೇಳಿ ಅವರು ಕೂತ್ಕೊಳ್ಳೋ ಮಟ್ಟಿಗೆ ನಡೀಲಿ. ಸುಮ್ಮನೆ ನೀವು ಹೇಳ್ಕೊಂಡು ಹೋದರೆ ಯಾರು ಹತ್ರ ರೈತರು ತಗೊಂಡು ಕಟ್ಟಲ್ಲ. ಇವತ್ತು ರೈತರು ಇಲ್ಲಿವರೆಗೂ ಇದ್ದರು, ಈಚೆಗೆ ರೈತರಿಲ್ಲ. ರೈತರು ಹಾಳಾಗೋಯ್ತಾರೆ ಈ ಥರ ಆದರೆ, ನಿಮ್ಮ ಥರ ಆದರೆ. ಅದರಿಂದ ದಯವಿಟ್ಟು ನೀವು ಯಾರು ಏನೇ ತಿಳ್ಕೊಳ್ಳಿ, ತಪ್ಪು ತಿಳ್ಕೊಂಡ್ರು ಸರಿ, ಒಳ್ಳೇದಕ್ಕೆ ತಿಳ್ಕೊಂಡ್ರು ಸರಿ, ಮುಂದೆ ಮಕ್ಕಳಿಗೆ ಒಳ್ಳೇದಾಗೋ ರೀತಿ ಮಾಡಿರಿ. ಏನಪ್ಪ ಮುಡ್ತರ ವಿಶೇಷ ಏನಪ್ಪ ಬಾರಜ್? ಮುಡ್ತರ ವಿಶೇಷ ಏನು? ಈ ಪಾಟಿ ದನ ಕಟ್ಟಿ 8 ಲಕ್ಷ 9 ಲಕ್ಷ ಅಂತಿದ್ದಾರೆ. ಒಂದು ಚಿನ್ನ ಇಲ್ಲ, ಒಂದು ಬಣ್ಣ ಇಲ್ಲ, ಒಂದು ಫ್ರೇಜ್ ಇಲ್ಲ, ಅನ್ವನ್ಸ್ ಇಲ್ಲ. ಅವ್ರೇನು ಕಟ್ಟಾಕೊಂಡು ಕೂತಿರೋದಾ? ಹೋಗೋ ಜನಕ್ಕೆ ದನ ಇಟ್ಕೊಂಡು ಹೋಗ್ಬೇಕು ಅವರು ಅಷ್ಟೇ. ಅದಕ್ಕೆ ಯಾವ್ದಾರು ಈ ರಾಜಕೀಯ ಪಾಜಕೀಯ ಮಾಡ್ತಿರಲ್ಲ, ಎಲ್ಲ ಮಾಡ್ತಿರಲ್ಲ ದೊಡ್ಡವರು, ಅವರೆಲ್ಲ ಹಿಡಿದು ಸಣ್ಣ ಬಡ ರೈತರಿಗೆ ಒಂದೊಂದು ಪ್ರೇಜ್ ಕೊಡಿಸ್ರಿ. ಒಳ್ಳೇದಾರು ಆಯ್ತಾ? ಬಸಪ್ಪನ ಮೇಯಿಸ್ದಾಗ ತಕ್ಕಾಗ ಅವ್ನಿಗೆ ಏನೋ ಒಂದು ಖುಷಿನೇರು ಆಯ್ತದ. ನೀವು ಅದನ್ನು ಬಿಟ್ಬಿಟ್ಟು ಯಾರೂ ಏನೂ ಮಾಡೋಂಗಿಲ್ಲ. ನಿಮ್ಮ ಸ್ವಯ ಬುದ್ಧಿಗೆ ನೀವು ಏನೇನೋ ಮಾಡ್ಕೋದ್ರೆ ಕೇಳಿ ಸ್ವಾಮಿ. ಅವತ್ತು ಓಟ್ ಬಂದು ನಿಮ್ಮ ಕೊಳ್ಳೋರು ಓಟ್ ಕೊಡಿಸಿ ಅಂತ. ನಮ್ಮಂಥ ಬಡ ರೈತರನ್ನೆಲ್ಲ ಕೈ ಮುಗಿಬಿಟ್ಟು ಓಟಿಸ್ಕೊತಿದ್ದೀರಿ. ಇವತ್ತು ಕೇಳ್ಬಿಟ್ಟು ಕೊಡಿಸಿ ಒಂದು ಪ್ರೇಜು ಜಾತ್ರೆಗೆ. ವಿಶೇಷವಾಗಿ ಪರತವಾದ ಇದರಲ್ಲಿ ಎಲ್ಲ ಜಾತ್ರೆಗಳು ನಡೆದವೆ. ಕೆಂಗಲಲ್ಲಿ ಚಿನ್ನನೇ ಕೊಟ್ರಪ್ಪ. ಹಂಗೆ ಈ ಮೂಡ್ತಿರೋ ಜಾತ್ರೆ ಇವತ್ತಿನದ ತಲತಲಾಂತರದಿಂದ ಬಂದಿರೋದು. ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಗೊತ್ತಿರಂಗಿಲ್ಲ ಈ ಜಾತ್ರೆ. ಏನು ಕೊಡ್ತಾಯಿದ್ದೀರಿ ಈಗ ನೀವು? ಒಂದು ಬೋಸಿನೂ ಕೊಡ್ತಾಯಿಲ್ವಲ್ಲ ಇಲ್ಲಿ. ಹಿಂಗಾದರೆ ಜಾತ್ರೆ ಹೆಂಗೆ ಮಾಡೋದು? ಹೆಂಗೆ ರೈತ ಬದುಕೋದು? ಅದರಿಂದ ದಯವಿಟ್ಟು ಎಲ್ಲನೂ ಸಮಾಧಾನವಾಗಿ ಇದ್ಕೊಂಡು ತಮ್ಮ ಕೆಲಸಗಳ ತಾವು ಮಾಡ್ಕೊಂಡು ಈ ಒಬ್ರಿಗೊಬ್ರು ಜಿದ್ದಿದ್ರೆ ನಿಮ್ಮ ಮನೆ ನಿಮ್ಮ ಬೇರೆ ಕಡೆ ಎಲ್ಲರೂ ಆಡಿ ಪಾರ್ಟಿ ಈ ಸನ್ನಿಧಿಗೆ ಬಂದು ಯಾರೂ ಆಡೋಕೆ ಹೋಗಬೇಡಿ. ನಿಮ್ಗೆ ಒಳ್ಳೇದಾಗಲ್ಲ ಅದು. ನಿಮ್ಮ ವೈದಿಕ ಏನಿದ್ದೋ ಯಾರಿಗೂ ಗೊತ್ತಿಲ್ಲ. ಅದು ಹೊರಗಡೆ ಇಟ್ಕೊಳ್ಳಿ. ಸುಮ್ಮನೆ ಇಲ್ಲಿ ಬಂದು ಜಾತ್ರೆ ಕೂಳ ಮಾಡಿಬಿಟ್ರೆ ಇನ್ನೊಂದು ವರ್ಷಕ್ಕೆ ಅಪ್ಪಲ್ಲಿ ಗಲಾಟೆ ಕಣೆ ಅಂತ ಸಣ್ಣ ಮಕ್ಳು ಹೊಡ್ಕೊಂಬಂದು ಇಲ್ಲಿ ಜಾತ್ರೆ ಕಟ್ಟಲ್ಲ. ಆಗಿದ್ದಷ್ಟು ಜಾತ್ರೆ ಪಾಳಾಗೋಯ್ತದೆ. ಏನು ನಡ್ಕೊಂಬಂದ್ರೆ ಅದನ್ನು ಜೋಪಾನಾಗಿ ನಡೆಯೋ ಮಟ್ಟ ಬಿಡಿ. ಇದಿಷ್ಟು ಹೇಳಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಯಾರಾದರೂ ಜಾತ್ರೆ ಕಟ್ಟಬೇಕು ಮಕ್ಕಳು ಅಂದರೆ ಇವತ್ತು ಮಕ್ಕಳು ಕಟ್ಟೋಕ್ಕಾಗಲ್ಲ. ಮಕ್ಕಳು ಅದೇ ಒಳ್ಳೆ ಕೆರೆ ಪಾಲಾಗಬೇಕತ್ತೆ. ಅವ್ರ ಅಪ್ಪನಂತಾನೆ ಯಾವನೇ 8 ಲಕ್ಷ ಕಟ್ಬಿಟ್ಟ ಅಂತಾರೆ. ಅಣ್ಣ ನಾವು ಕಟ್ಟಬೇಕು ಅಂದ್ಬಿಟ್ಟು ಒಂದು ಎಕರೆ ಗದ್ದೆ ಮಾಡ್ಬಿಟ್ಟು ಕಟ್ಟಕ್ಕದ್ದ? ಹಾಂ, ಯಾರೋ ನಿಮ್ಮ ತಾತ ಮಡಗಿದನ ಮುತ್ತಾತ ಮಡಗಿದ್ನ ಮಾರಿದಾರೆ. ಸೋಕಿ ಮಾಡಿ ಮರ್ಯಾ ಅಣ್ಣನೇ ಸುತ್ತ ಪೆನ್ ಹಾಕೊಂಡು ಚುಚ್ಕೊಂಡು ತಿರ್ಗಾಡಿ. ಯಾರು ಬೇಡ ಅಂದರು? ಈ ಥರ ದನಗಳಿಗೆ ಮಾತ್ರ ಈ ಥರ ಮೋಸ ಮಾಡೋಕೆ ಹೋಗಬೇಡಿ. ಕೊರೋನಾದಲ್ಲಿ ಅಷ್ಟು ಜನ ದನ ತಿನ್ಕೊಂಡ್ರಲ್ಲ, ಅವಾಗ ಯಾರು ಕೇಳಿದ್ರಿ? ಯಾರು ತಡೆದ್ರಿ? ಸರ್ಕಾರ ಇಲ್ವ ಅದಕ್ಕೆ? ರೈತನ ಒಬ್ಬ ಗಲಾಟೆ ಮಾಡಿದ ಒಂದು ಪೊಲೀಸ್ನ ಓಡ್ಬಂದು ಎತ್ಕೊಂಡೋಗ್ತಿದ್ದೀರಿ. ಈ ರೈತ ಬಡ ರೈತ ಎಲ್ಲ ಸಾಕೊಂಡು ಅಟ್ಲಿಕ್ಕೆ ಕೊಟ್ಟಗಲ್ ಕೂತಿರೋನು ಬೆಲೆ ಇಲ್ವಾ? ಅದರಿಂದ ದಯವಿಟ್ಟು ಒಳ್ಳೇದು ಮಾಡಿ ಜಾತ್ರೆಗಳು ನಡೆಸಿ ಚೆನ್ನಾಗಿ. ಮುಂದಕ್ಕೆ ಒಳ್ಳೇದಾಗಲಿ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಅಪ್ಪ ಇದನ್ನು ನಮ್ಮ ತಾತನ ಕಟ್ತೀನಿ ಅಂತ ನಮ್ಮ ಅಪ್ಪ ಕಟ್ಕೊಂಬಂದಿದ್ದ. ಅದರಿಂದ ಈಗ ನಾ ಕಟ್ಕೊಬತ್ತಾವನೆ. ಆದರೆ ನೀನು ಮುಂದಕ್ಕೆ ಮಕ್ಕಳು ಕಟ್ಟೋ ರೀತಿ ಹೋಗ್ಬೇಕು ಅಂತಂದರೆ ನಾನು ಹೇಳಿದ ರೀತಿಲಿ ಇದ್ದರೆ ಮಾತ್ರ ಕಟ್ಟೋಕ್ಕಾಗೋದು. ಈ ರೀತಿ ಆದರೆ ಕಟ್ಟೋಕ್ಕಾಗಲ್ಲ. ಮಕ್ಕಳು ಎಜುಕೇಷನ್ ಬಿಟ್ಟು ಅವ್ರ ಮನೇಲಿ ಮಾಡೋಕೆ ಹೇರಿಕೊಂಡ್ರೆ ಇದ್ರ ರುಚಿಗೆ ಬಿದ್ದುಕೊಂಡ್ರೆ ಅವಕ್ಕೆ ಓದೋದೂ ಇಲ್ಲ, ಅವು ಕಟ್ಟೋದೂ ಇಲ್ಲ. ದನ ಎಲ್ಲಿ ಉಳಿದವು? ದನ ಒಂದು ಕೊನೆನೂ ಉಳಿಯಲ್ಲ. ಈ ಥರ ಆದರೆ ಹೊರಗಡೆಯಿಂದ ಜನ ಬಂದು ದನ ಕೇಳೋರೇ ಇಲ್ಲ ನಿಮ್ಮಿಂದಾಡಿ. ಅದಕ್ಕೆ ಹೇಳೋದು ದಯವಿಟ್ಟು ಒಳ್ಳೇದು ಮಾಡಿ, ಜಾತ್ರೆಗಳು ನಡೆಸಿ. ಈಗೆಲ್ಲ ಸುಮ್ಮನೆ ಚುಂಚಿನ ಕಡೆ ಚೆನ್ನಾಗಿ ನಡುತ್ತೋ, ಹೇಮಗಿರಿ ನಡುತ್ತೋ, ಬೂಕ ನಡುತ್ತೋ, ಘಾಟಿ ನಡುತ್ತೋ. ನಮ್ಮ ಮುಡ್ತಿರ ಬಿದ್ದೋಗ್ಬಿಡ್ತಲ್ಲ, ಏನು ಮಾಡೋದು ಇವಾಗ? ಇನ್ನು ವರ್ಷ ಗಂಟೆ ಹುಲ್ಲಾಕ್ಬೇಕಾನೆ ಅವ್ನು ಹುಲ್ಲಾಕ್ಬೇಕಾರೆ ಏನು ಮಾಡಬೇಕು ಇವಾಗ? ನಿಮ್ಗೆ ಅವನೇನು ಹಣನ ಕಂತ ಮಡಗಿದಾನ? ಅಲ್ಲಿ ವರ್ಷಾನ್ಗಟ್ಲೆ ಭತ್ತ ಬೆಳೆದು ಕಬ್ಬು ಬೆಳೆದು ಅವನೇನೋ ಕಂಬಳ ಕೂಲಿ ಕೊಟ್ಟು ಕೊನೆಗಾಲದಲ್ಲಿ ಅಷ್ಟು ಉಳಿತದ. ಅಷ್ಟರಲ್ಲಿ ಎಲ್ಲನೂ ಮಾಡೋದು ಅಂದರೆ ಮಕ್ಕಳು ಸಾಕನೋ, ಎತ್ತನೇ ಸಾಕಿನೋ, ಇನ್ನೊಂದನೇ ಮಾಡಿನೋ? ಅದಕ್ಕೆ ದಯವಿಟ್ಟು ಒಳ್ಳೇದು ಮಾಡಿ ಜಾತ್ರೆ ಬೆಳೆಸಿ. ಯಾತಕ್ಕೆ ಇವೆಲ್ಲ ವೈದಿಕ ಬಿಟ್ಬಿಟ್ಟು ಒಳ್ಳೆತನದಿಂದ ಮಾಡ್ಕೊಂಡು ಜಾತ್ರೆಗಳ ಇಂಪ್ರೂವ್ ಮಾಡಿ. ಹೋದವ್ರು ಬಂದವ್ರನ್ನ ಅಕ್ರೆ ಕಾಣಿ, 4 ತುತ್ತು ಅನ್ನ ಹಾಕಿ ಜನಕ್ಕೆ ಬಂದವ್ರಿಗೆ. ಅದರಿಂದ ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದರೆ
ನೀವು ಹೇಳಿ ಏನಾರು ಕೇಳ್ತೀನಿ ನಾನು ತಪ್ಪಾಗಿದ್ರೆ. ತಪ್ಪು ಮಾತು ಆಡಬಾರ್ದು ಒಬ್ರಿಗೊಬ್ರು. ಒಂದು ಸ್ಥಳದಲ್ಲಿ ಜಾತ್ರೆ ನಡಿಬೇಕಾದ್ರೆ ಅದು ಏನಕ್ಕೆ ನಡೀತದೆ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡ್ರಿ. ಮುಡ್ತೀರ ಅನ್ನೋದು ಒಂದು ಜಾತ್ರೆ ಇಲ್ಲದೆ ಹೋಗಿ ನೀವು ಯಾಕೆ ಬರ್ತೀರಿ ಇಲ್ಲಿಗೆ? ಯಾತಕ್ಕೆ ದನ ಹೊಡ್ಕೊ ಬರ್ತಾರೆ ಇಲ್ಲಿಗೆ? ಕಿತ್ತಾಟ ಪತ್ತಾಟ ಬಿಟ್ಟಾಕ್ಬಿಡ್ರಿ, ಒಳ್ಳೆಯದ ಮಾಡ್ಕೊಂಡು ಹೋಗ್ರಿ. ಯಾಕೆ ಮನಮಂದಿನೆಲ್ಲ ಜನನೆಲ್ಲ ಸಾಯಿಸ್ತೈತೆ? ನಿಮ್ಮ ವಿಷಯಗಳು ತಗೊಂಬಂದು ಯಾಕ್ರಿ ಜಾತ್ರೆ ಮಾಡೋದು ಆಡ್ತೀರಾ? ನಿಮ್ಮ ಮನೆಗಳೆಲ್ಲ ಕಳಿ ನಿಮ್ಮ ಐದಕ್ಕೆಲ್ಲ ಮಾಡಿ. ನಮ್ಮದು ಜಾತ್ರೆ ಒಳ್ಳೆ ಜಾತ್ರೆ ಇದು, ಹೆಸ್ರೋಸ್ಗೆ ಆಗಿ ಬಂದಿರೋಂಥ ಜಾತ್ರೆ ಇದು. ಇಂಥ ಜಾತ್ರೆಗೆ ಮಸಿ ಬೆಳೆ ಬೇಡಿ ಯಾರೂ. ವರ್ಷಕ್ಕೆ ಇನ್ನೂ 4 ನೀವು ತಗೊಂಬಂದು ಕಟ್ಟಿ, 8 ಇಲ್ದಿರ 10 ಹೇಳಿ. ನಿಮ್ಮ ದುಡ್ಡಿದ್ರೆ ತಂದು ಕಟ್ಟಾಕ್ರಿ, ರೋಡ್ ಸೈಡಲ್ಲಿ ಚಪ್ರ ಹಾಕ್ಸ್ರಿ, ಸೋಕಿ ಮಾಡ್ಕೊಳ್ರಿ. ಯಾರು ಬೇಡ ಅನ್ನಲ್ಲ. ಪಾಪ ಬಡ ರೈತ ಹೆಂಗೆ ಮಾಡೋದು ಹೇಳಿ? ಅದಕ್ಕೊಂದು ದಾರಿ ತೋರ್ಬಿಟ್ಟು ಆಮೇಲೆ ನೀನು ಮಾಡಿ ಅಂತ ನಾನು ಮಾತು ಮುಗಿಸ್ತೀನಿ ಕಪ್ಪ. ಈಗ ನನ್ನ ಚಪ್ರದಲ್ಲಿ ನಮ್ಮ ಫ್ರೆಂಡ್ನ 1 ಏರು, ನನ್ನವು 2 ಏರು, ಒಂದು 3 ಏರು, ಹಿಂದ್ಗಡೆ 1 ಎಡೆ ರಸ, 5 ಏರು ಕಟ್ಟಿದ್ದೀವಿ ಕಪ್ಪ. ಅಪ್ಪ ನನ್ನವು 1 ಏರು 7.25, 1 ಏರು 3.5, 1 ಏರು ಒಂಟಿಗೆ 1,20,000, ಒಂದು ಕಡ್ಸ ಐತೆ, ಒಂದು ಜೊತೆ ಕಡ್ಸವೆ 1.30. ಈ ಥರದಲ್ಲವಪ್ಪ ನಮ್ಮ ತಾವು. ಯಾವ ಲಕ್ಷ ಕಟ್ಲೇವು, ಯಾವ 6 ಲಕ್ಷ 7 ಲಕ್ಷ ಇಲ್ಲ. ನನ್ನ ತವಿರವೆಲ್ಲ ಏನಿದ್ರು 3 ಒಳಗೆ, 3 ಮೇಲೆ, 5ರಿಂದ ಈಚೆ ಆಚೆ ನಮ್ಮ ವ್ಯವಹಾರ. ನಿಮಗೆ 8 10 ನಮ್ಮ ತಾವು ಇಲ್ಲ. 3 ಆಚೆ ತಪ್ಪು 5 ಲಕ್ಷ ಲಾಸ್ಟ್ ನಮ್ಮ ರೈತರಿಗೆ. ಅದು ಬಿಡ್ಬಿಟ್ಟು ನೀವು 8 ಲಕ್ಷ 9 ಲಕ್ಷ 15 ಲಕ್ಷ ಅಂದ್ರೆ ಎಲ್ಲಿ ಸ್ವಾಮಿ ಕೊಡೋದು? ಎಲ್ಲಿಂದ ತರೋಕ್ಕಾಗ್ತದೆ ಸ್ವಾಮಿ? ಅದೇನು ಭತ್ತದ ಗೊನೆನ ಊರ್ಕೊಂಬಂದು ಕೊಟ್ಬಿಡೋಕ್ಕೆ? ಭತ್ತದ ಗೊನೆ ಸ್ವಾಮಿ. ಹಳ್ಳಿ ಒಳಗೆ ಕುಂಟಿಗೆ 1,500 ರೂಪಾಯಿ ಇತ್ತು, ಇವತ್ತು 30,000 ನಮ್ಮ ಹಳ್ಳೀಲಿ. ನಿಮ್ಮ ಹಳ್ಳೀಲಿ ಎಷ್ಟು ದುಡ್ಡು? ಕೋಟಿಗಟ್ಟಲೆ. ನೀವು ಮಾಡ್ಬೋದು ಏನಾರು, ಆದ್ರೆ ನಾವು ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಜಾತ್ರೆಗಳ ಬಂದಾಗ ಚೆಂದ ನಡೆಸ್ಕೊಡಿ ಜಾತ್ರೆಗಳ.